ಸ್ನೇಹಿತರೆ, ನಿನ್ನೆ ಮೊನ್ನೆಯಷ್ಟೇ ಕಿರುತೆರೆಯಲ್ಲಿ ಹಲವು ಸೂಪರ್ ಹಿಟ್ ಮೆಗಾ ಧಾರಾವಾಹಿಗಳಲ್ಲಿ ನಟಿಸಿದಂತಹ ಬಿಗ್ ಬಾಸ್ ಸಿರಿ ಅವರು ಮದುವೆ ಆಗಿದ್ರು ಸಹ ಇದೀಗ ಸಾಕಷ್ಟು ಚರ್ಚೆಗಳಿಗೆ ಒಳಗಾಗಿದ್ದಾರೆ. ಯಾಕಂದ್ರೆ ದಿಢೀರ್ ಮದುವೆ ಆಗಿದ್ದು ಒಂದು ಕಾರಣವಾದ್ರೆ ಇವರಿಗೆ ಇವರು ಯಾರನ್ನ ಮದುವೆ ಆಗಿದ್ದಾರೋ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತೊಂದು ವಿಚಾರ ಸೃಷ್ಟಿಯಾಗಿರುವಂಥದ್ದು. ಏನಂದ್ರೆ ಸೆಕೆಂಡ್ ಹ್ಯಾಂಡ್ನ ಮದುವೆ ಆಗಿದ್ದೀರಿ, ನಿಮಗೆ ಶುಭವಾಗಲಿ ಅಂತ ಬಿಗ್ ಬಾಸ್ ಸ್ಪರ್ಧಿ ಸಿರಿಗೆ ಕಮೆಂಟ್ ಮಾಡಿದಂಥ ಯುವತಿಗೆ ಇದೀಗ ಎಲ್ಲೆಡೆ ಫುಲ್ ಕ್ಲಾಸ್ ತೆಗೆದುಕೊಳ್ಳಲಾಗ್ತಾ ಇದೆ. ಹಾಗಾದರೆ ಆ ಯುವತಿ ಯಾರು? ನಿಜಕ್ಕೂ ಸಿರಿ ಮದುವೆ ಆಗಿರೋದು ಯಾರನ್ನ? ಏನು ವಿಚಾರ? ಎಲ್ಲ ವಿಚಾರದ ಬಗ್ಗೆ ಕಂಪ್ಲೀಟ್ ಆಗಿ ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 10ರ ಸ್ಪರ್ಧಿ ಸಿರಿಯವರ ಮದುವೆನೋ ಆಯಿತು. ರಂಗೋಲಿ, ಮನೆಯೊಂದು ಮೂರು ಬಾಗಿಲು, ಬದುಕು, ರಾಮಾಚಾರಿ ಹೀಗೆ ಹಲವಾರು ಸೀರಿಯಲ್ಗಳಲ್ಲಿ ಹಾಗೂ ಕೆಲವು ಚಿತ್ರದಲ್ಲೂ ಕೂಡ ಸಿರಿಯವರು ಅಭಿನಯಿಸಿದ್ದಾರೆ. ಜೊತೆಗೆ ನಟಿಸಿ ಕಿರುತೆರೆ ಪ್ರೇಕ್ಷಕರಿಗೆ ಅಚ್ಚುಮೆಚ್ಚಾಗಿರುವಂಥ ಸಿರಿ ಬಹಳಷ್ಟು ವರ್ಷಗಳ ಕಾಲವೇ ಮದುವೆಯಾಗುವಂಥ ವಿಚಾರದಿಂದ ದೂರ ಉಳಿದುಕೊಂಡಿದ್ರು. ಬಿಗ್ ಬಾಸ್ ಮನೆಯಲ್ಲೂ ಕೂಡ ಇದ್ರ ಬಗ್ಗೆ ಮಾತನಾಡಿದ್ರು. ಮದುವೆ ಆಗೋದಕ್ಕೆ ಇಷ್ಟವೇ ಇಲ್ಲ ಅಂತಲ್ಲ, ನನಗೆ ಇಷ್ಟವಾಗುವಂಥ ಹುಡುಗ ಸಿಕ್ಕರೆ ನಾನು ಖಂಡಿತ ಮದುವೆ ಆಗ್ತೀನಿ ಅಂತ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇನ್ನು ಬಿಗ್ ಬಾಸ್ನಿಂದ ಬಂದ ಕೆಲವೇ ತಿಂಗಳಲ್ಲಿ ಅವರು ಇದೀಗ ವಿವಾಹವಾಗಿದ್ದಾರೆ. ಸ್ನೇಹಿತರೆ, ಕೆಲವೊಂದಷ್ಟು ನನಗೆ ಸಪೋರ್ಟ್ ಮಾಡುವಂಥ, ನನ್ನ ವೃತ್ತಿ ಬದುಕಿಗೆ ಜೊತೆಯಾಗಿ ನಿಲ್ಲುವಂಥ ಗೆಳೆಯ ಸಿಗಬೇಕು ಅಂತಲೂ ಸಿರಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅಂತೆಯೇ ಇದೀಗ ಅವರಿಗೆ ಇಷ್ಟ ಆದಂಥ ಹುಡುಗ ಚಿಕ್ಕಬಳ್ಳಾಪುರದಲ್ಲಿ ಸಿಕ್ಕಿದ್ರು. ಆ ಚಿಕ್ಕಬಳ್ಳಾಪುರದ ನಂದಿ ಗ್ರಾಮದಲ್ಲಿ ಅತ್ಯಂತ ಸರಳವಾಗಿ ಮದುವೆಯಾದರು. ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳು ಕೂಡ ಬಹಳಷ್ಟು ಶೇರ್ ಆದ ಬಳಿಕ ಇವರು ಮದುವೆಯಾಗಿದ್ದಾರೆ ಅನ್ನೋದು ಕನ್ಫರ್ಮ್ ಆಯಿತು. ಬಹುಭಾಷೆಯ ಸೀರಿಯಲ್ಗಳಲ್ಲೂ ಕೂಡ ನಟಿಸುವ ಮೂಲಕ ಪಕ್ಕದ ರಾಜ್ಯಗಳಲ್ಲೂ ಕೂಡ ಸಿರಿ ಸಖತ್ ಹೆಸರು ಮಾಡಿಕೊಂಡಿದ್ದಾರೆ. ಇತ್ತೀಚೆಗೆ ತಮ್ಮ ಮದುವೆಗೆ ಆರ್ಟ್ ಮಾಡಿದಂತಹ ರಾಜರಾಜೇಶ್ವರಿ ನಗರದ ಒಂದು ಸಲೂನ್ ವಿಡಿಯೋವನ್ನು ಕೂಡ ಹೇಳ್ಕೊಂಡಿರ್ತಾರೆ. ಅದನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಕೂಡ ಅಪ್ಲೋಡ್ ಮಾಡ್ಕೊಂಡಿರ್ತಾರೆ. ಇದಕ್ಕೆ ಕಮೆಂಟ್ಸ್ಗಳು ತುಂಬಾ ಬಂದಿರುತ್ತೆ. ಆದರೆ ಒಂದು ಕಮೆಂಟ್ಗೆ ಈಗ ಸಿಕ್ಕಾಪಟ್ಟೆ ರಿಪ್ಲೈಗಳು ಬರ್ತಾ ಇದೆ. ಹಾಗಾದರೆ ಆ ಕಮೆಂಟ್ನಲ್ಲಿ ಏನಿತ್ತು ಅಂತ ನೋಡೋದಾದರೆ, ನೀವು ಸೆಕೆಂಡ್ ಹ್ಯಾಂಡನ್ನ ಮದುವೆ ಆಗಿದ್ದೀರಾ, ನಿಮಗೆ ಶುಭವಾಗಲಿ ಎನ್ನುವಂಥ ಒಂದು ಕಮೆಂಟನ್ನು ಆರತಿ ಎಂಬಾಕೆ ಸಿಕ್ಕಾಪಟ್ಟೆ ಮಾಡಿರ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ರಿಪ್ಲೈಗಳು ಕೂಡ ಬರ್ತಾನೆ ಹೋಗುತ್ತೆ. ಪ್ರತಿಕ್ರಿಯೆ ಕೊಟ್ಟಂಥ ಹಲವರು ಆರತಿಗೆ ಸರಿಯಾಗಿ ರಿಪ್ಲೈ ಮಾಡಿ ಬೈದು ಬುದ್ಧಿ ಹೇಳ್ತಿದ್ದಾರೆ. ನೀವು ಬಾಯಿ ಮುಚ್ಕೊಂಡಿದ್ರೆ ಒಳ್ಳೆಯದು. ನಿಮ್ಮ ಅಪ್ಪ ಅಮ್ಮ ಎತ್ತಿ ನಿಮ್ಮನ್ನ ರೋಡಿಗೆ ಬಿಟ್ಬಿಟ್ಟಿದ್ದಾರಾ? ಒಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ನಾಲ್ಗೆ ಲಿಮಿಟಲ್ಲಿರಬೇಕು, ಬುದ್ಧಿ ಸ್ಥಿಮಿತದಲ್ಲಿರಬೇಕು. ಈ ರೀತಿಯಾಗಿ ಒಬ್ಬೊಬ್ಬರ ಬಗ್ಗೆ ಸ್ಟೇಟ್ಮೆಂಟ್ ಕೊಡೋದು ಎಷ್ಟರ ಮಟ್ಟಿಗೆ ಸರಿ? ಜೊತೆಗೆ ನಿಮ್ಮ ತಂದೆ ಫಸ್ಟ್ ಹ್ಯಾಂಡಾ ಸೆಕೆಂಡ್ ಹ್ಯಾಂಡಾ, ಜೊತೆಗೆ ನೀವು ಮದುವೆ ಆಗೋನು ಫಸ್ಟ್ ಹ್ಯಾಂಡಾ ಸೆಕೆಂಡ್ ಹ್ಯಾಂಡಾ ಅಂತ ಜನನು ನಿಮ್ಮನ್ನ ಮುಂದೆ ಒಂದಿನ ಕೇಳ್ತಾರೆ. ಎಚ್ಚರಿಕೆಯಿಂದ ಇರಿ. ಒಬ್ಬರ ವ್ಯಕ್ತಿತ್ವದ ಬಗ್ಗೆ ಮಾತನಾಡಬೇಕಾದ್ರೆ ನಿಮ್ಮ ನಾಲಿಗೆ ಬಿಗಿ ಇರಲಿ ಎನ್ನುವಂಥ ಹಲವಾರು ರಿಪ್ಲೈಗಳನ್ನು ಮಾಡ್ತಾ ಹೋಗಿದ್ದಾರೆ. ರಿಪ್ಲೈ ಮಾತ್ರ ಆಗಿ ಉಳಿಯೋದಿಲ್ಲ, ಕೊನೆಗೆ ಟೀಕೆ ಟಿಪ್ಪಣಿಗೂ ಕೂಡ ಈ ಒಂದು ಕಮೆಂಟ್ ಸಾಕ್ಷಿ ಆಗ್ತಾ ಹೋಗುತ್ತೆ. ಈ ಒಂದು ಕಮೆಂಟ್ಗೆ ಇದ್ರ ಕೆಳಗಡೆ ಇನ್ನೂ ಹಲವಾರು ಜನ ಹಲವಾರು ರೀತಿಯ ವಿಭಿನ್ನವಾಗಿ ಬೈಯೋದಕ್ಕೆ ಶುರು ಮಾಡ್ತಾರೆ. ಆರ್ತಿಗೆ ಸರಿಯಾಗಿ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಳ್ತಾರೆ. ಜೊತೆಗೆ ಸಿರಿ ಎನ್ನುವಂಥ ಅದ್ಭುತ ನಟಿಯನ್ನು ನಾವು ಈಗಿನಿಂದಲ್ಲ ಆಗಿನಿಂದ ನೋಡ್ತಾ ಬರ್ತಿದ್ದೀವಿ. ಆವಾಗಿನಿಂದಲೂ ಅದೇ ಮೆಚುರಿಟಿ, ಅದೇ ಪ್ರಬುದ್ಧತೆ, ಅದೇ ನಯ ವಿನಯ, ಅದನ್ನ ನಾವು ಕೂಡ 100 ದಿನಗಳ ಕಾಲ ಬಿಗ್ ಬಾಸ್ನಲ್ಲೂ ಕೂಡ ನೋಡಿದ್ದೀವಿ. ಬಿಗ್ ಬಾಸ್ ಸ್ಪರ್ಧಿಯಾಗಿ ಬಂದಂತಹ ಸಿರಿ ಮೊದಲಿನಿಂದ ಅವರಿರೋವರೆಗೂ ಕೂಡ ಅದ್ಭುತವಾಗಿ ಪ್ರಬುದ್ಧತೆಯಿಂದ ನೋಡೋರಿಗೆ ಎಲ್ಲೂ ಕೂಡ ಮುಜುಗರ ಅನಿಸುವಂತೆ ನಡ್ಕೊಳ್ಳೋದೇ ಇಲ್ಲ. ಅಂಥ ಒಂದು ವ್ಯಕ್ತಿತ್ವ, ಅಂಥ ಒಂದು ಸ್ವೀಟ್ ಮನೋಭಾವನೆ ಇರುವಂಥ ವ್ಯಕ್ತಿಯ ಬಗ್ಗೆ ಮಾತನಾಡಬೇಕಾದ್ರೆ ಹಗುರವಾಗಿ ಮಾತನಾಡಬೇಡಿ, ನಿಮ್ಮ ನಾಲ್ಗೆ ಬಿಗಿ ಇರಲಿ ಅಂತ ಕೂಡ ತಿಳಿ ಹೇಳುವಂಥ ಕಮೆಂಟ್ಗಳನ್ನೇ ಹಲವಾರು ಜನ ಸಾಕಷ್ಟು ರೀತಿಯಲ್ಲಿ ಒಂದು ಕಮೆಂಟ್ನ ಕೆಳಗಡೆ ಸಾಕಷ್ಟು ಕಮೆಂಟ್ಗಳನ್ನ ಮಾಡಿ ಆರತಿ ಎಂಬಾಕೆಯನ್ನು ಎಚ್ಚರಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಇನ್ನು ಒಬ್ಬರು ವ್ಯಕ್ತಿತ್ವದ ಬಗ್ಗೆ ನೆಗೆಟಿವ್ ಕಮೆಂಟ್ ಮಾಡಿ ಖುಷಿ ಪಡೋದನ್ನು ಬಿಟ್ಬಿಡಿ ಎನ್ನುವಂಥ ಬಹಳಷ್ಟು ರಿಪ್ಲೈ ಹೋಗುತ್ತೆ. ನೀವು ಫಸ್ಟು ಒಳ್ಳೆ ಬುದ್ಧಿಯನ್ನು ಕಲಿತುಕೊಳ್ಳಿ. ಜೂನ್ 13ರಂದು ಸಿರಿ ಹಾಗೂ ಪ್ರಭಾಕರ್ ಅವರ ಮದುವೆ ನಡೆದಿದೆ ಸ್ನೇಹಿತರೆ. ಸಿರಿ ಅವರ ಪತಿ ಮಂಡ್ಯದ ಮೂಲದವರಾಗಿದ್ದು ಬೆಂಗಳೂರಿನಲ್ಲಿ ಉದ್ಯಮಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನುವಂಥ ವಿಚಾರ ಗೊತ್ತಿದೆ. ಸದ್ಯ ಇವರ ಮದುವೆ ಫೋಟೋಸ್ಗಳು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ಗಾಂಭೀರ್ಯತೆಯ ಜೊತೆಗೆ ಎಲ್ಲ ಧಾರಾವಾಹಿಗಳಲ್ಲೂ ಕೂಡ ಅದ್ಭುತ ನಟನೆಯನ್ನು ತೋರಿಸಿರುವಂಥ ಸಿರಿ ಬಗ್ಗೆ ಯಾರೂ ಕೂಡ ನೆಗೆಟಿವ್ ಆಗಿ ಮಾತನಾಡಬೇಡಿ ಎನ್ನುವಂಥ ಎಚ್ಚರಿಕೆಯನ್ನು ಕೂಡ ಹಲವಾರು ನೆಟ್ಟಿಗರು ಕೊಡ್ತಿದ್ದಾರೆ. ಇನ್ನು ಅವರಿಗೆ 40 ವರ್ಷ ಅದು ಇದು ಅನ್ನುವಂಥ ನಿಮ್ಮದೇ ಆದ ದಾಟಿಯಲ್ಲಿ ನೀವು ರಿಪ್ಲೈ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅದು ಅವ್ರ ವೈಯಕ್ತಿಕ ಜೀವನ. ಅವರಿಬ್ಬರು ಇಷ್ಟಪಟ್ಟು ಮದುವೆ ಆಗಿದ್ದಾರೆ. ಅವರ ಜೀವನದಲ್ಲಿ ಅವರು ಪ್ರೀತಿಯಿಂದ ಮದುವೆ ಆಗಿದ್ದಾರೆ. ಅವರು ಸಂತೋಷವಾಗಿರ್ತಾರೆ. ಅವ್ರಿಗೆ ಸಂಬಂಧಪಟ್ಟಂಥ ವಿಚಾರ. ಆದರೆ ಅದನ್ನು ನೋಡಿ ನಾವು ಖುಷಿ ಪಡಬೇಕೇ ವಿನಃ ಕೆಟ್ಟ ಕಮೆಂಟ್ ಮಾಡೋದು ಮತ್ತು ಇನ್ನೊಬ್ಬರ ಮನಸ್ಸನ್ನು ನೋಯಿಸೋ ಕೆಲಸ ಮಾಡಬಾರ್ದು. ಅವರ ವಯಸ್ಸಿನ ಅಂತರ ನಮ್ಗೆ ಯಾರಿಗೂ ಏನೂ ಆಗಬೇಕಾಗಿಲ್ಲ. ಅದು ಅವರ ವೈಯಕ್ತಿಕ ಜೀವನ. ಅವರಿಬ್ಬರು ಖುಷಿಯಾಗಿರಲಿ ಅಂತಷ್ಟೇ ಅಭಿಮಾನಿಗಳು ಹಾರೈಸಬೇಕೇ ವಿನಃ ಈ ರೀತಿಯಾದಂಥ ಬ್ಯಾಡ್ ಕಮೆಂಟ್ಸ್ಗಳು ಸಲ್ಲದು ಎನ್ನುವಂಥ ತಿಳಿಯನ್ನು ಆರ್ತಿಗೂ ಹೇಳಿದ್ದು ಬೇರೆಯವ್ರಿಗೂ ಕೂಡ ಅರ್ಥ ಮಾಡಿಸುವಂಥ ಪ್ರಯತ್ನವನ್ನು ನೆಟ್ಟಿಗರೆ ಮಾಡಿದ್ದಾರೆ. ಸೊ ಒಟ್ಟಾರೆ
ಒಳ್ಳೆಯ ಉದ್ದೇಶವನ್ನು ಎಲ್ಲರೂ ಹೊಂದಿಟ್ಟಿರಬೇಕು. ಈ ಬಗ್ಗೆ ನೀವೇನಂತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ನಮ್ಮ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಧನ್ಯವಾದ.